ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಿನ ದಿನ ಗುರು ಪೌರ್ಣಿಮೆ ದಿನ ನಿಜ ಶರಣ ಹಡಪದ ಅಪ್ಪಣ್ಣನವರ ಒಂದು ಜಯಂತ್ಯೋತ್ಸವ. ನಾಡಿನಾದ್ಯಂತ ಹಡಪದ ಅಪ್ಪಣ್ಣನವರ ಒಂದು ಜಯಂತಿ ಆಚರಣೆಯನ್ನು ಮಾಡಿದ್ದಾರೆ. ಹಡಪದ ಅಪ್ಪಣ್ಣವರು ವೃತ್ತಿಯಲ್ಲಿ ಅವರು ಒಂದು ಕ್ಷೌರಿಕ ಕೆಲಸವನ್ನು ಮಾಡುವಂಥವರು. ಆದರೆ ಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಅವರು ಯಾವ ಹಡಪದವರ ಮುಖವನ್ನು ಮುಂಜಾನೆ ನೋಡಬಾರ್ದು ಅಂತ ಹೇಳಿ ಈ ಸಮಾಜ ಏನು ಅವರು ಒಂದು ತಿರಸ್ಕಾರ ಭಾವದಿಂದ ನೋಡ್ತಾ ಇತ್ತಲ್ಲ, ಅಂಥ ಹಡಪದ ಅಪ್ಪಣ್ಣನವರನ್ನು ಜೊತೆಯಾಗಿ ಇಟ್ಕೊಂಡು ಬೆಳಗ್ಗೆ ಎದ್ದಿಂದ ರಾತ್ರಿ ಮಲಗುವವರೆಗೂ ತಮ್ಮ ಒಂದು ಜೀವನ ಒಂದು ಸಂಗಾತಿ ಅಂತ ನಾವೇನು ಹೇಳ್ತೇವಲ್ಲ. ಆದರೆ ಗುರು ಬಸವಣ್ಣನವರು ಎಂದು ಕಲ್ಯಾಣಕ್ಕೆ ಬರ್ತಾರ ಅಂದಿನಿಂದ ಕೊನೆಗೆ ಕೂಡಲ ಸಂಗಮಕ್ಕೆ ಅವರು ಐಕ್ಯ ಆಗುವವರೆಗೆ ಅವರ ಜೊತೆಯಲ್ಲಿದ್ದವರು ಯಾರು ಅಂತ ಕೇಳಿದರೆ ಅಲ್ಲಿ ಯಾವ ಶರಣರು ಅಲ್ಲಿ ಬರಲಿಲ್ಲ. ಆದರೆ ಕೇವಲ ಹಡಪದ ಅಪ್ಪಣ್ಣನವರು ಮಾತ್ರ ಗುರು ಬಸವಣ್ಣನವರ ಸಂಗಾತ ಇರ್ತಾರವರು. ಗುರು ಬಸವಣ್ಣನವರು ಹಾಗಾದರೆ ಹಡಪದ ಅಪ್ಪಣ್ಣನನ್ನು ಯಾಕೆ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಮಾಡ್ಕೋಬೇಕಾಗಿತ್ತು, ಮತ್ತು ಯಾರೂ ಇರಲಿಲ್ಲೇನೋ ಅಲ್ಲಿ ಅಂತ ಕೇಳಿದಾಗ, ಈ ಜಿಡ್ಡುಗಟ್ಟಿದ ಒಂದು ಸಮಾಜಕ್ಕೆ ಏನೋ ಒಂದು ಸಂಪ್ರದಾಯವಾದಿಗಳು ಏನೋ ಜನಾಂಗವನ್ನು ಒಂದು ಶ್ರೇಣೀಕೃತ ವ್ಯವಸ್ಥೆಯಿಂದ ಅವ್ರನ್ನ ಹೀಗಳಿತಾ ಇದ್ದಿರಲ್ಲ. ಏನು ಚಾತುರ್ವರ್ಣಗಳಂತ ಏನು ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಏನು ಹೇಳುತ್ತೆ, ಒಂದು ವರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಲ್ಲ, ಅವರಿಗಾಗಿ ಒಂದು ಪಾಠ ಕಲಿಸಬೇಕಾಗಿತ್ತು. ಹಡಪದವರ ಮುಖ ನೋಡಿದಾಗ ಕೇಡಾಗ್ತತಿ ಮುಂಜಾನೆದ್ದು ಅಂತ ಕೇಳಿದಾಗ, ಅಂತಹ ಹಡಪದ ಅಪ್ಪಣ್ಣನೇ ತಮ್ಮ ಕಾರ್ಯದರ್ಶಿಯನ್ನು ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ಉತ್ತರ ಕೊಡಬೇಕಾಗಿತ್ತು ಅವರು. ಅದಕ್ಕೋಸ್ಕರ ಗುರು ಬಸವಣ್ಣನವರು ಅಪ್ಪಣ್ಣನವರನ್ನು ಒಂದು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡಿದ್ದರು ಅವರು. ಇನ್ನು ಹಾಗೆ ನಾವು ಹಡಪದವರ ಮುಖ ನೋಡಬಾರ್ದು ಅಂತೇಳಿ ಇವರೇನು ಹೇಳ್ತಿದಾರಲ್ಲ, ವೈದಿಕರು, ಪುರೋಹಿತರು, ಮತೀಯವಾದಿಗಳು ಅಂತ ಏನು ಕರಿತೇವಲ್ಲ, ಆದರೆ ಅವರು ತಿಳ್ಕೊಂಡೇ ಇಲ್ಲ. ಯಾರು ಗುರು ಇರಲಿ, ಜಗದ್ಗುರು ಇರಲಿ, ಮಹಾಗುರು ಇರಲಿ, ಒಬ್ಬ ಸಾಮಾನ್ಯ ಮನುಷ್ಯ ಇರಲಿ, ಎಲ್ಲರ ತಲೆ ಮೇಲೆ ಕೈ ಇಡೋರು ಯಾರು ಅಂದ್ರೆ ಹಡಪದವರು. ಅವ್ರಿಗೆ ಗೊತ್ತೇ ಇಲ್ಲ ಅದು ಎಂಥ ಮಹಾ ಜಗದ್ಗುರು ಅದಾನವ ಅಂದ್ರೂ ಅವನ್ನ ಕ್ಷೌರ ಮಾಡೋದಕ್ಕೂ ಯಾರಲ್ಲಿ ಬೇಕಂದ್ರೆ ಹಡಪದವರೇ ಬೇಕು. ಹಡಪಿಗರೇ ಅವರು ತಲೆ ಮೇಲೆ ಇಡೋದು, ಎಲ್ಲರ ತಲೆ ಮೇಲೆ ಕೈ ಇಡುವಂಥ ಒಂದು ಅವಕಾಶ ಮತ್ತು ಯಾವ ಜನಾಂಗಕ್ಕೂ ಸಿಕ್ಕಲ್ಲ ಅದು. ಪ್ರತಿಯೊಬ್ಬ ಏನು ಚೌರ ಮಾಡಿಸ್ಕೊಳ್ಳೋಕೆ ಹೋಗ್ತಾನಲ್ಲ, ಅವರು ಕೈಯ ತಲೆ ಮೇಲೆ ಇಟ್ಕೊಳ್ಳೇಬೇಕು. ಆದರೆ ಅಂಥ ತಲೆ ಮೇಲೆ ಕೈ ಇಡುವಂಥವ್ರನ್ನೂ ಸಹಿತಕ್ಕೆ ಈ ಜನ ಏನು ಮಾಡಿದ್ರು, ಅವ್ರ ಮುಖ ನೋಡಬಾರ್ದು ಅನ್ನೋದನ್ನು ಒಂದು ಹೀಗೆ ಹೇಳಿದ್ರು. ಆದರೆ ಇಲ್ಲಿ ಹಡಪದ ಅಪ್ಪಣ್ಣನವರು ಏನು ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಧರಿಸ್ಕೊಂಡು ಅಲ್ಲಿ ಲಿಂಗಾಯತರಾದರು. ಆವಾಗ ಅವರು ಗುರು ಬಸವಣ್ಣನವರ ಒಂದು ಜೊತೆಯಲ್ಲಿ ಇದ್ದು ಅವರ ಕಾರ್ಯಕಲಾಪಗಳನ್ನು ಒಂದು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಹಡಪದ ಅಪ್ಪಣ್ಣನವ್ರಿಗಿತ್ತು. ಅದಕ್ಕೋಸ್ಕರ ನಾವು ಕೊನೆಗೆ ಗುರು ಬಸವಣ್ಣನವರು ಲಿಂಗೈಕ್ಯ ಆದ ನಂತರ ಅಲ್ಲಿ ಮತ್ತೆ ನೀಲಾಂಬಿಕಾ ತಾಯಿಯವರ ಒಂದು ಕರ್ಕೊಂಬರಕ್ಕೆ ಕಲ್ಯಾಣಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಕೊನೆಗೆ ತಂಗಡಿಗೆ ಗ್ರಾಮದಲ್ಲಿ ಅಲ್ಲಿ ಹಡಪದ ಅಪ್ಪಣ್ಣ ಮತ್ತು ನೀಲಾಂಬಿಕಾ ತಾಯಿಯವರ ಒಂದು ಗದ್ದಿಗೆಯನ್ನು ನಾವು ನೋಡ್ಬೋದು. ಅವರು ಲಿಂಗೈಕ್ಯ ಆದಂಥ ಒಂದು ಸ್ಥಳ. ಹಾಗೆ ಗುರು ಬಸವಣ್ಣನವರು ಏನು ಧರ್ಮಪತ್ನಿಯಾದಂಥ ನೀಲಾಂಬಿಕಾ ತಾಯಿಯವರಿದ್ರಲ್ಲ, ಅಲ್ಲಿ ತಮ್ಮ ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಅಪ್ಪ ಅಣ್ಣಯ್ಯಗಳು ಕರೆಯ ಬಂದೆ ಹರಿಲ್ಲಿ ಕಪ್ಪಡಿ ಸಂಗಮನಾಥ ಕೇಳೋ. ಇದು ಯಾರಾದರೂ ಕೂಡಿಸಿದ್ದು ಹೋಲಿಸಿದ್ದು ಅಂತ ಅಲ್ಲ. ಅಲ್ಲಿ ನೀಲಾಂಬಿಕಾ ತಾಯಿ ಸಹಿತಕ್ಕೆ ಅಪ್ಪಣ್ಣನವರು ನನ್ನ ಕರೆಯೋಕ್ಕೆ ಬಂದರು, ಗುರು ಬಸವಣ್ಣನವರು ಲಿಂಗೈಕ್ಯ ಆಗ್ತಾನೆ ಅಂತ ಹೇಳಿದಾರೆ.
ಅಂತ ಹೇಳಿ ಆ ಅಪ್ಪಣ್ಣವರ ಒಂದು ಹೆಸರನ್ನು ಅಲ್ಲಿ ಅವರು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಹಡಪದ ಅಪ್ಪಣ್ಣನವರು ಒಬ್ಬ ನಿಜ ಶರಣ ಅಂತ ಹೇಳ್ತಾರೆ ಮತ್ತು ನಿಜ ಸುಖಿ ಅಂತ ಹೇಳ್ತಾರೆ ಅವರು. ಯಾಕಂತ ಕೇಳಿದಾಗ ಅವರು ಎಷ್ಟೇ ಒಂದು ಬಡತನ ಇರಲಿ, ಎಷ್ಟೇ ಒಂದು ಅವರು ತೊಂದರೆಗಳನ್ನು ಅನುಭವಿಸಿದ್ರ ಸಹಿತಕ್ಕೆ ಆ ಲಿಂಗಾಂಗ ಸಾಮರಸ್ಯದಲ್ಲಿ ಅವರು ಏನಾಗಿದ್ದರು ಅಂದರೆ ಒಂದು ಸುಖವನ್ನು ಕಂಡಿದ್ರು. ಅದಕ್ಕೋಸ್ಕರ ನಿಜ ಸುಖಿ ಅಂತ ಹೇಳಿದರು. ಅದೇ ರೀತಿ ಅವರು ಅವರ ಧರ್ಮಪತ್ನಿಯಾದಂಥ ಲಿಂಗಮ್ಮನೂ ಸಹಿತಕ್ಕೆ ಅವರ ಜೊತೆಯಲ್ಲಿ ಲಿಂಗಾಯತ ಧರ್ಮದಲ್ಲಿ ನಡೆದು ಆ ಲಿಂಗದ ಒಂದು ಮಹತ್ವವನ್ನು ನಾಡಿಗೆ ತಿಳಿಸಿಕೊಟ್ಟವರು ಅಂದ್ರೆ ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ತಾಯಿಯವರು. ಅದಕ್ಕೋಸ್ಕರ ಈ ದಿನಮಾನದಲ್ಲಿ ಯಾರು ಗುರು ಬಸವಣ್ಣನವರು ಹಡಪದ ಜನಾಂಗಕ್ಕೂ ಒಂದು ಉತ್ತಮ ಒಂದು ಸ್ಥಾನವನ್ನು ಕೊಟ್ಟರು, ತಮ್ಮ ಜೊತೆಯಲ್ಲೇ ಅವರನ್ನು ಇಟ್ಟುಕೊಂಡು ತಾವು ಒಂದು ಸಮಾಜಕ್ಕೆ ಒಂದು ಉತ್ತರವನ್ನು ಕೊಟ್ಟರು. ಆದರೆ ದುರ್ದೈವವಶಾತ್ ಈ ಹಡಪದ ಸಮಾಜ ಬಸವಣ್ಣನವರನ್ನು ಬಿಟ್ಟು ಮತ್ತೆ ಯಾವ್ಯಾವುದೋ ಗುಡಿ ಗುಂಡಾರಕ್ಕೆ ಹೋಗ್ತಾಯಿದೆ. ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಧರಿಸಿಕೊಂಡು ನಾವು ಗುರು ಬಸವಣ್ಣನವರು ನಮ್ಮನ್ನು ಮೇಲೆತ್ತಿದ್ದಾರೆ ಅನ್ನೋ ಮನೋಭಾವನೆಯಿಲ್ಲ. ಮತ್ತು ಯಾರೋ ಜ್ಯೋತಿಷಿ ಕಡೆಗಳು ಅದು ಭವಿಷ್ಯಕಾರರ ಕಡೆಗೆ ಹೋಗೋದು, ಅದನ್ನು ಕೇಳಿಸೋದು, ಇದನ್ನು ಕೇಳಿಸೋದು, ಮತ್ತು ಗುರು ಬಸವಣ್ಣನವರು ಯಾರು ಅನ್ನುವಂಥ ಒಂದು ತಿಳ್ಕೊಳ್ಳುವಂಥ ಒಂದು ಗೋಜಿಗೆ ಹೋಗಿಲ್ಲ ಅವರು. ಅದಕ್ಕೋಸ್ಕರ ಈ ನಾವು ಮಾಡಬೇಕಾಗಿದ್ದು ಏನಂದರೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಜನಾಂಗವನ್ನು ಏನು ಕಟ್ಟಿಕೊಂಡು ಒಂದು ಲಿಂಗಾಯತ ಧರ್ಮ, ಹೊಸ ಧರ್ಮವನ್ನು ಏನು ಹುಟ್ಟು ಹಾಕಿದ್ರಲ್ಲ, ಅದರಲ್ಲಿ ಎಲ್ಲ ಜನಾಂಗದ ಎಲ್ಲ ಕಾಯಕದ ಶರಣರಲ್ಲಿ ಆವಿರ್ಭವಿಸಿದರು ಅಂತ ಹೇಳಿ ಒಂದು ಲಿಂಗಾಯತ ಧರ್ಮ ಅಲ್ಲಿ ಉದಯ ಆಯಿತು. ಅದಕ್ಕೋಸ್ಕರ ಎಲ್ಲರೂ ಸಹಿತ ಗುರು ಬಸವಣ್ಣನವರು ನಾವು ಹಡಪದ ಅಪ್ಪಣ್ಣನವರನ್ನು ಹೇಗೆ ಒಂದು ಜಯಂತಿಯನ್ನು ಮಾಡಿ ನೆನೆಸ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಮಹತ್ತರವಾದ ಒಂದು ಅವಕಾಶವನ್ನು ಕೊಟ್ಟಂಥವರು ಗುರು ಬಸವಣ್ಣನವ್ರನ್ನ ಸಹಿತ ಮರಿಬಾರ್ದು ಅನ್ನೋದನ್ನು ಹೇಳುತ್ತಾ ನನ್ನ ಈ 2 ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.